ನಮಸ್ತೆ ಎಲ್ಲರಿಗೂ. ನೋಡಿ, ಇದು ಹೂವು ನೋಡಿರ್ಬೋದು ನೀವು. ಹಳೆಯ ವಿಡಿಯೋ, ತುಂಬ 3 ವರ್ಷದ ಕೆಳಗಡೆ ನಾನು ಬೀಜ ಮಾಡಿರೋದು ಇದು. ಇದೊಂದು ಹೂವು ಒಂದೇ ಬಡ್ಸಲ್ಲಿ 3 ಥರ ಹೂವು ಗಿಡ ಬಂದಿತ್ತು ಅಂತ ಹೇಳಿದ್ನಲ್ಲ. ಇದು ಮದರ್ ಪ್ಲಾಂಟ್ ಹೋಯ್ತು. ಇವಾಗ ನಾನು ಅದು ಕಟಿಂಗ್ ಇಟ್ಟಿದ್ದೆ, ಸುಮಾರು 1-1.5 ವರ್ಷ ಆಯಿತು ಆ ಕಟಿಂಗ್ ಇಟ್ಟು. ನೋಡಿ, ಇದು 2ನೇ ಹೂವು. ಒಂದೇ ಬಡ್ಸ್ ಬೀಜದಲ್ಲಿ 3 ಥರ ಹೂವು ಬಂದಿತ್ತು. ಇದು 2ನೇ ಹೂವು. ಇನ್ನೂ ಒಂದಿದೆ, ತೋರಿಸ್ತೀನಿ. ಇದು 3ನೇ ಹೂವು. 3 ಒಂದೇ ತಾಯಿ ಮಕ್ಕಳಾದ್ರೂ ಬೇರೆ ಬೇರೆ ಗುಣ ಅಂತಾರಲ್ಲ, ಆ ಥರ ಬೇರೆ ಬೇರೆ ಕಲರಲ್ಲಿ ಬಂದಿತ್ತು. ನನಗೆ ತುಂಬಾ ಖುಷಿ ಆಯಿತು. ಈ ವರ್ಷ ಅದು ಕಟಿಂಗಿಂದ ಫಸ್ಟ್ ಒಂದು ಸರಿ ಬಿಟ್ಟಿತ್ತು ಕೆಲಸ ನಡಿಬೇಕಾರೆ. ಅದಾದಮೇಲೆ ಯಾವ ಪಾಟು ಅಂತಲೇ ಮರ್ತೋಗಿತ್ತು. ಇವಾಗ ಮತ್ತೆ ಹೊಸ ವರ್ಷದಲ್ಲೇ ಅದು ಹೂವು ಅರಳಿತ್ತು. ಮೊನ್ನೆ ಹಿಂದಿನ ವಿಡಿಯೋಗಳಿಗೆ ಹೇಳಿದ್ದೆ, ಇದು ಮೊಗ್ಗು ನೋಡಿದರೆ ಬೀಜದಿಂದ ಬಂದಿರೋದೇ ಥರ ಇದೆ ಅಂತ. ಅದು ನನ್ನ ಊಹೆ ಕರೆಕ್ಟ್ ಆಯಿತು. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಚಿಕ್ಕ ಪಾಟಲ್ಲಿ ಕಟಿಂಗ್ ಇಟ್ಟಿದ್ದು, ಇವಾಗ ಹೂವು ಬಿಟ್ಟ ಮೇಲೆ ಅದೇ ಗಿಡ ಅಂತ ನನಗೆ ಗೊತ್ತಾಯಿತು. ಇನ್ನು ಅದನ್ನು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇವತ್ತಿಂದ ಸ್ವಲ್ಪ ಕೆಲಸ ಶುರು ಮಾಡೋಣ ಅಂತ ಮಾಡ್ತಾಯಿದ್ವಿ. ಫಸ್ಟು ಶಂಖಪುಷ್ಪ ತುಂಬ ಹುಳ ಬಂದಿದೆ ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ತಗೊಂಡೋಗಿ ಬಿಸಿಲು ಮೇಲ್ಗಡೆ ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲೋಗೋವರೆಗೂ ಇರುತ್ತೆ ಅಂತ ಅಲ್ಲಿ ಇಡ್ತಾಯಿದ್ದಾರೆ ನಮ್ಮ ಅಳಿಯ. ಯಾಕೆಂದರೆ ಅವನ್ನೆಲ್ಲ ಅಲ್ಲೇ ಸ್ವಲ್ಪ ಮಣ್ಣು ಒಣಗಾಕೋಣ ಅಂತ. ತುಂಬ ಹುಳ ಬಂದಿರೋದಕ್ಕೆ ಆ ಮಣ್ಣು ಒಣಗಾಕಿ ಹಾಕೋದೆ ಮೇಲೆ ಒಂದು 3-4 ದಿನನೋ ಅಥವಾ ಒಂದು ವಾರನೋ ಹಾಕಿದ್ರೆ ಅದರಲ್ಲಿ ಏನಾದ್ರು ಸ್ವಲ್ಪ ಫಂಗಸ್ ಇದ್ದರೆ ಅದೆಲ್ಲ ಬಿಸಿಲಿಗೆ ಸುಟ್ಟೋಗುತ್ತೆ. ಅದರಿಂದ ನೋಡಿ, ಸುಮಾರು 7-8 ಗಿಡ ಏನೋ ಇದ್ದಾವೆ ಅವು. ಅವನ್ನೆಲ್ಲ ನಾನು ಬೀಜ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಇದು ನಮ್ಮ ತಂಗಿ ಮೊಮ್ಮಗ, ನನ್ನ ತಂಗಿ ಮಗಳು ಬಂದಿದ್ದಾಳೆ ಅಂದಲ್ಲ, ಅವನು ಚೆರ್ರಿ ಟೊಮೊಟೊ ನೋಡಿದ್ರೆ ಹಾರ್ವೆಸ್ಟ್ ಮಾಡಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ಹಣ್ಣಾಗಿರೋದು ನೋಡಿ ಖುಷಿ. ಇಂದ್ರಜ್ಜಿ ಬಾ ಇಲ್ಲಿ ಅಂತ ತೋರಿಸ್ಬಿಟ್ಟು ಕೇಳ್ತಾನೆ. ಅವನಿಗೆ ನಮಗೆ ಗೊತ್ತಿಲ್ದಂಗೆ ಒಂದೂ ಕೇಳಲ್ಲ. ಅವನು ಹೇಳಿದ ಮೇಲೇ ಕೇಳೋದು. ಎಷ್ಟು ಚೆನ್ನಾಗಿ ಹಣ್ಣೆಲ್ಲ ಕಿತ್ಬಿಟ್ಟು ಕೈಯಾಗಿ ಇಟ್ಕೊಂಡಿದ್ದಾನೆ. ಅದನ್ನು ಹಂಗೆ ಒಂಚೂರು ವಿಡಿಯೋ ಮಾಡಿದೆ, ಯಾಕೆಂದರೆ ಜಾಸ್ತಿ ಕೆಲಸ ಮಾಡಿಲ್ಲ ಇವತ್ತು. ಹಂಗೆ ಸ್ವಲ್ಪ ಹೊಸ ವರ್ಷದಲ್ಲಿ ಇದು ಹಾರ್ವೆಸ್ಟ್ ಯಾವುದು ಅಂತ ತೋರಿಸ್ತೀನಿ. ಫಸ್ಟ್ ದಿನವೇ ಹಾರ್ವೆಸ್ಟ್ ಮಾಡಿರೋದು. ಫಸ್ಟ್ ದಿನ ಬೆಳಗ್ಗೆ ಬಂದಾಗ ಅವನ್ನ ಪಾಟ್ಗಳು ಎತ್ತಿಟ್ಟಿದ್ದು, ಅಷ್ಟು ಮಾತ್ರ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಭಾನುವಾರದಿಂದ ಸ್ವಲ್ಪ ಜಾಸ್ತಿ ಹೆವಿ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಅವತ್ತು ಸ್ಟಾರ್ಟಿಂಗು ಫಸ್ಟ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಮಾಡಿದ್ದು. ಇದು 10:30-11 ಗಂಟೆ ಮೇಲೆ ತಿಂಡಿ ತಿಂದಾದಮೇಲೆ ಬಂದಿದ್ದು. ನಾನು ಹೂವು ಕೀಳೋಕ್ಕೆ ಅಂತ ಬರ್ತೀನಲ್ಲ, ಅವಾಗ ಬಂದಾಗ ಇವನು ಹಾರ್ವೆಸ್ಟ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಎರಡೂ ಕೈಯಲ್ಲಿ ಇಟ್ಕೊಂಡಿದ್ದಾನೆ. 2.5-3 ವರ್ಷ ಅವನಿಗಿವಾಗ. ಆಮೇಲೆ ಇವತ್ತು ಜಾಸ್ತಿ ಹೂವು ಇರಲಿಲ್ಲ. ನಾಟಿದು ಪಿಂಕ್ ಕಲರೇ ಒಂದು 6 ಹೂವು ಇತ್ತು. ಆಮೇಲೆ ಇನ್ನೊಂದು ಡಾರ್ಕ್ ಪಿಂಕು ಸಣ್ಣದಾಗ್ಬಿಡುತ್ತಲ್ಲ, 1-2 ಅವು ಸರಿಯಾಗಿ ಅರಳಲಿಲ್ಲ, ಅಷ್ಟು ಮಾತ್ರ ಇದ್ವು. ಒಂದು ರೆಡ್ ಇತ್ತು ಅಷ್ಟೇ. ಆ ಹೂವಕ್ಕೆ ನೋಡಿಸ್ಬಿಟ್ಟು ಅವತ್ತು ನಮ್ಮ ತಂಗಿ ಮಗಳು ಮೇಲೆ ಬಂದಿದ್ದು ನನ್ನ ಜೊತೆಗೆ. 2 ಅಂಜೂರ ಹಣ್ಣಾಗಿದ್ವು. ನಾನು ಮೊನ್ನೆ ಅಳಿಲಿನ ಕಾಟಕ್ಕೆ ಸ್ವಲ್ಪ ಬಟ್ಟೆ ಕಟ್ಟಿ ಹೋಗಿದ್ದೆ, ನೈಟ್ ಬಂದು. ಅವನ್ನ ಇವತ್ತು ಪೂರ್ತಿ ಹಣ್ಣಾಗಿರುತ್ತೆ. ಬಿಚ್ಚಿಬಿಟ್ಟು ತೋರಿಸ್ತೀವಿ ನಿಮಗೆ. ನೋಡಿ, ಇವು ಇಷ್ಟೇ ಅರಳಿರೋದು. ಒಂದೊಂದು ಗಿಡದಲ್ಲಿ 3 ಅರಳಿದೆ. 2 ಗಿಡದಿಂದ 6 ಹೂವು ಬಂದಿತ್ತದು. ಇಲ್ಲಿ ಮೊಗ್ಗು ಲಿಕ್ವಿಡ್ ಕೊಟ್ಟ ಮೇಲೆ ಮೊಗ್ಗೇನೋ ಆಗ್ತಾಯಿದ್ದಾವೆ. ಆದ್ರೂ ಒಂದು ಸ್ವಲ್ಪ ಉಳಿದ ಅಂಶ ಜಾಸ್ತಿ ಇದೆ. ಆಗಲೇ ಲಿಕ್ವಿಡ್ಡು ಅವೆಲ್ಲ ಕೊಟ್ಟು 15 ದಿನ ಆಯ್ತಲ್ವ. ಇವಾಗ ನೋಡಿ, ಅವಳು ನಮ್ಮ ತಂಗಿ ಮಗಳು ಹಾರ್ವೆಸ್ಟ್ ಮಾಡ್ತಾಯಿದ್ದಾಳೆ ಫಸ್ಟ್ ಹಣ್ಣು. 2 ಗಿಡದಲ್ಲಿ ಮಾತ್ರ ಹಣ್ಣಿತ್ತು ಅಂತ ತೋರಿಸಿದ್ದೆ. ನೋಡಿ, ಒಡೆದೋಗ್ಬಿಟ್ಟಿದೆ. ನೆನ್ನೆ ಕೀಳಬೇಕಾಗಿತ್ತು. ನಾವು ನೈಟು ಹೊಸ ವರ್ಷ ಇತ್ತಲ್ವ, ಅದರಿಂದ ರಾತ್ರಿ ಬರೋಕ್ಕಾಗಲಿಲ್ಲ. ತಿರ್ಗಾ ಮಾರನೇ ದಿನ ಬಂದು ಇದನ್ನು ಕೇಳ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಅವಳು ನೋಡಿ ಖುಷಿಪಟ್ಲು ತುಂಬ. ಗಿಡದಲ್ಲೇ ಕಿತ್ತಿ ಹಣ್ಣು ತಿನ್ನಬೇಕು ಅಂದರೆ ಎಲ್ಲರಿಗೂ ಖುಷಿನೇ ಅಲ್ವಾ. ಇದು 2ನೇದು. ಈ ಪಾಟ್ ನೋಡಿದರೆ ಗಮನಿಸ್ಕೋಬೋದು ನೀವು, ತುಂಬ ಕಳೆ ಬೆಳೆದಿದೆ ಕೆಳಗಡೆ ಮಣ್ಣಲ್ಲಿ. ಆ ಮಣ್ಣೇ ಕಾಣಲ್ಲ, ಆ ಥರ ಬೆಳ್ಕೊಂಡಿದೆ. ಇವನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ವಲ್ಪ ಎಲ್ಲ ಇದು ಮಾಡಿದರೆ ಎಲ್ಲ ಗಿಡಗಳು ಚೆನ್ನಾಗಿ ಆಗುತ್ತೆ. ಅದೆಲ್ಲ ಕ್ಲೀನ್ ಆದಮೇಲೆ ಒಂಚೂರು ಗೊಬ್ಬರನೋ ಅಥವಾ ಲಿಕ್ವಿಡೋ ಕೊಡ್ತಾ ಬರ್ತೀನಿ ಇನ್ಮೇಲೆ ಗಿಡಗಳೆಲ್ಲ ಚೇತರಿಸ್ಕೋಬೋದು. ನೋಡಿ, 2 ಹಣ್ಣು ಆಗಿದ್ವು. ಒಂದು ಒಡೆದೋಗಿತ್ತು, ಇನ್ನೂ ಒಂದು ನಾಳೆ ಇಟ್ಟಿದ್ರೆ ಅದು ಕೂಡ ಇದೇ ಥರ ಒಡೆದೋಗಿರೋದು. ಇದನ್ನು ಒಂದು ಹಣ್ಣು ತಿಂದು ನೋಡಿ ಖುಷಿಪಟ್ಲು. ತುಂಬ ಚೆನ್ನಾಗಿದೆ ಅಂತೇಳಿ, ಸ್ವೀಟಾಗಿದೆ ಅಂತ ಖುಷಿಪಟ್ಲು. ಸುಮಾರು 10:30-11 ಗಂಟೆ ನಾವು ಬಂದಾಗ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಚಪ್ರದವರೆಕಾಯಿ ಇತ್ತು, ಆಮೇಲೆ ಸ್ವಲ್ಪ ಹೂವು, ಆಮೇಲೆ ಗೌರಿ ಹೂವದ ಬೀಜ. ಇಷ್ಟು ಮಾತ್ರ ಹಾರ್ವೆಸ್ಟ್ ಮಾಡಿದ್ದು. ನಮಸ್ತೆ.